ಓಂ ಗುರುಭ್ಯೋ ನಮಃ ಹರಿ ಓಂ. ಸಮಸ್ತ ವೀಕ್ಷಕರಿಗೂ ವಾಸ್ತುಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತ. ವಾರ ಭವಿಷ್ಯ. ನಮಗೀಗ ವಾರ ಭವಿಷ್ಯದಲ್ಲಿ 23 ಆಗಸ್ಟ್ನಿಂದ 29 ಆಗಸ್ಟ್ ಗ್ರಹಗಳು ಯಾವ್ಯಾವ ರಾಶಿಗಳಲ್ಲಿದೆ ಅಂತ ನೋಡೋಣ. ಕುಜ ಮಿಥುನ ರಾಶಿಯಲ್ಲಿಯೂ, ಗುರು ಕರ್ಕ ರಾಶಿಯಲ್ಲಿಯೂ, ಬುಧ ಸೂರ್ಯ ಕೇತು ಇದು 3 ಸಿಂಹ ರಾಶಿಯಲ್ಲಿಯೂ, ಶುಕ್ರ ಮತ್ತು ಕನ್ಯಾ ರಾಶಿಯಲ್ಲಿದೆ. ಚಂದ್ರ ಇವ ನೋಡಿ ಮಕರ ಮತ್ತು ಕುಂಭದಲ್ಲಿ ಸಂಚಾರ ಮಾಡುತ್ತೆ ಈ ವಾರದಲ್ಲಿ. ಜೊತೆಗೆ ಶನೇಶ್ವರನು ಮೀನರಾಶಿಯಲ್ಲಿ ಸಂಚಾರ. ಇನ್ನು ಈ 28ನೇ ತಾರೀಕು ಈ ವಾರದಲ್ಲಿ ಚಂದ್ರಗ್ರಹಣ ಸಂಭವಿಸುತ್ತೆ. ನಮಗೆ ಅದಕ್ಕೆ ಪ್ರಭಾವ ಇಲ್ಲ. ಅವತ್ತೇ ದಿನ ಕೆಲವರು ವರಮಹಾಲಕ್ಷ್ಮಿನೂ ಆಚರಿಸ್ತಾರೆ. 21 ಶುಕ್ರವಾರ ಯಾರು ಆಚರಿಸಿಲ್ಲ, 28 ಶುಕ್ರವಾರ ಆಚರಿಸ್ತಾರೆ. ಹಾಗೆ ರಕ್ಷಾಬಂಧನ ನೋಡಿ, ಶ್ರೀಕೃಷ್ಣನು ಪಂಚ ಪಾಂಡವರೊಂದಿಗೆ ದ್ರೌಪದಿ ಸಮೇತ ಗಾಳಿಪಟ ಹಾರಿಸ್ತಾ ಇರ್ತಾರೆ. ಆಗ ಅವ್ರಿಗೆ ಬೆರಳುಗಳಿಗೆ ಗಾಯ ಆಗುತ್ತೆ. ಅದಕ್ಕೆ ದ್ರೌಪದಿ ತನ್ನ ವಸ್ತ್ರ ಹರಿದು ಅವ್ರಿಗೆ ರಕ್ಷಣೆ ಅಂದರೆ ಆ ಗಾಯಕ್ಕೆ ಕಟ್ಟಿರೋದ್ರಿಂದ ಅವತ್ತು ಕೃಷ್ಣ ರಕ್ಷಣೆ ಮಾಡೋಕ್ಕೆ ಒಪ್ಕೋತಾರೆ ಅಂತ. ಅಂದರೆ ದುಶ್ಯಾಸನ ಸೀರೆ ಎಳೆಯುವಾಗ ಸಹಾಯಕ್ಕೆ ಹೊಂದಿರ್ತಾರೆ. ವಿಶೇಷವಾಗಿ ಈ ಕಥೆಗಳಿಂದ ರಕ್ಷಾಬಂಧನ ಶುರುವಾಯಿತು ಅಂತ. ಸೊ ಹ್ಯಾಪಿ ರಕ್ಷಾಬಂಧನ, ಹ್ಯಾಪಿ ವರಮಹಾಲಕ್ಷ್ಮಿ. ಸೊ ಗ್ರಹಣಗಳದ್ದು ಪ್ರಭಾವ ಇಲ್ಲ ಈ ವಾರದಲ್ಲಿ. ಈಗ ನೆಕ್ಸ್ಟು ನಮಗೆ ಗೋಚಾರ ಫಲಗಳನ್ನು ತಿಳ್ಕೊಳ್ಳೋಣ. 12 ರಾಶಿದು ವಾರ ಭವಿಷ್ಯ. ಸಿಂಹರಾಶಿ ನೋಡಿ, ಸಿಂಹರಾಶಿಯವರಿಗೆ 6-7ರಲ್ಲಿ ಚಂದ್ರ ಸಂಚಾರ ಮಾಡುತ್ತೆ. 12ನೇ ಮನೆ ಅಧಿಪತಿ. ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು. ಕಫ, ಕೆಮ್ಮು, ನೆಗಡಿ, ಅಲರ್ಜೀಸು ಇದೆಲ್ಲ ಆಗೋ ಚಾನ್ಸಸ್ಸು ಹೆಚ್ಚಿಗೆ ಕಾಣುತ್ತೆ. ಅದಕ್ಕೆ ವಿಶೇಷ ಗಮನ ಹರಿಸಬೇಕು. ಜೊತೆಗೆ ಅಷ್ಟಮ ಶನಿ ಇದೆ. ಅಷ್ಟಮ ಶನಿ ಇದ್ದಾಗ ಕೆಲಸ ಕಾರ್ಯ ನಿಧಾನ ಆಗುತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿ ಸ್ಲೋ ಗ್ರೋತು. ಅವಾಗ ಸ್ವಲ್ಪ ಫ್ರಸ್ಟ್ರೇಟ್ ಆಗ್ತೀರಾ. ಹಾಗಾಗಿ ಶನೇಶ್ವರಂದು ಪರಿಹಾರ ಮಾಡ್ಕೊಳ್ಳಿ. ವೃದ್ಧರ ಸೇವೆ, ಅಂಗವಿಕಲರ ಸೇವೆ ಇದೆಲ್ಲ ನಮಗೆ ಶನೇಶ್ವರಂದು ಪರಿಹಾರ. ಅಥವಾ ರಾಮರಕ್ಷಾ ಸ್ತೋತ್ರ, ಹನುಮಾನ್ ಚಾಲೀಸ ಇದು ಹೇಳ್ಕೊಳ್ಳೋದ್ರಿಂದ ಅಥವಾ ಹನುಮಂತನ ದೇವಸ್ಥಾನಕ್ಕೆ ಭೇಟಿ ಕೊಡಿ. ಅಲ್ಲೊಂದು ಅರ್ಧ ಗಂಟೆ ಕೂತಿದ್ದು ಬನ್ನಿ, ಅದು ಕೂಡ ನಿಮಗೆ ಖಂಡಿತ ಲಾಭ ತಂದು ಕೊಡುತ್ತೆ. ಇನ್ನು ಸಿಂಹರಾಶಿಯವರಿಗೆ 2ರಲ್ಲಿ ಸೂರ್ಯ ಬುಧ ವ್ಯಾಪಾರ ವ್ಯವಹಾರದಲ್ಲಿ ಏಳಿಗೆ. 11ನೇ ಮನೆ ಅಧಿಪತಿನೂ ಆಗುತ್ತೆ. ಸೊ ಲಾಭಗಳು ಹೆಚ್ಚಿಗೆ ನಿರೀಕ್ಷಿಸಬಹುದು. ಸೂರ್ಯ ಕೂಡ 2ನೇ ಮನೆಯಲ್ಲಿ ಪಾಸಿಟಿವ್ ರಿಸಲ್ಟ್ ಕೊಡುತ್ತೆ. ಸಿಂಹರಾಶಿಯವರಿಗೆ 11ರಲ್ಲಿ ಕುಜ ಸಂಚಾರ. ಸೊ ಭೂಮಿ, ವಾಹನ ಇತ್ಯಾದಿಗಳಿಂದ ಲಾಭ ನಿರೀಕ್ಷಿಸಬಹುದು. ಧೈರ್ಯ ಹೆಚ್ಚುತ್ತೆ. ಅಂಟಮ್ಮಂದು ಸಪೋರ್ಟ್ ಸಿಗುತ್ತೆ. ಓವರಾಲ್ ತಗೊಂಡ್ರೆ ಸಿಂಹರಾಶಿಗೆ ಈ ವಾರದಲ್ಲಿ ಶುಭ ಫಲ ಹೆಚ್ಚು ಅಂತ ಹೇಳ್ಬೋದು. ಒಳ್ಳೆಯದಾಗಲಿ. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಚಂದ್ರ ಸಂಚಾರ 5ಮ ಮತ್ತು 6ರಲ್ಲಿ. ಸೊ ಫಸ್ಟ್ 3 ದಿನ ಉತ್ಸಾಹ ಉಲ್ಲಾಸ ಚೆನ್ನಾಗಿರುತ್ತೆ. ವಾರಾಂತ್ಯದಲ್ಲಿ ಸ್ವಲ್ಪ ಪ್ರೆಷರ್ ಜಾಸ್ತಿ, ಸ್ಟ್ರೆಸ್ ಜಾಸ್ತಿ, ಅನಾರೋಗ್ಯ, ಕಣ್ಣು ಬರೋದು ಅಥವಾ ಜ್ವರ ಬರೋದು ಇದೆಲ್ಲ ನಮಗೆ ಜನರಲ್ಲ ಕಾಣುತ್ತೆ. ಸೊ ಅದೊಂದು 3 ದಿವಸ ಕಳೆದ್ರೆ ಅದು ಚೆನ್ನಾಗಿ ರಿಸಲ್ಟ್ ಕೊಡೋಕೆ ಶುರು ಮಾಡುತ್ತೆ. ಇನ್ನು ಶನೇಶ್ವರ ಸಪ್ತಮದಲ್ಲಿ ವಕ್ರಿಯಾಗಿರೋದು ಕೆಲಸ ಕಾರ್ಯಕ್ಕೆ ಒಂದು ಶುಭ ಅಂತಲೇ ಹೇಳ್ಬೋದು. ಇನ್ನು ನಿಮ್ಮ ರಾಶಿಯಲ್ಲಿಯೇ ಬುಧ ಮತ್ತೆ ಇಲ್ಲ. ಇನ್ನು 12ನೇ ಮನೆಯಲ್ಲಿ ಬುಧ ಮತ್ತೆ ಸೂರ್ಯ ಇರೋದ್ರಿಂದ ಖರ್ಚು ಹೆಚ್ಚಿಗೆ ಆಗುತ್ತೆ ಈ ವಾರದಲ್ಲಿ. ಎಷ್ಟೇ ದುಡ್ಡು ಬಂದ್ರೂ ಅದು ಸಾಲಲ್ಲ ಅನ್ಸುತ್ತೆ. ಖರ್ಚು ಜಾಸ್ತಿ ಕಾಣುತ್ತೆ. ಯಾಕಂದರೆ ಸೂರ್ಯನೂ 12, ಬುಧನೂ 12. ಬಟ್ ಒಂದೇನಂದರೆ 12ನೇ ಮನೆ ಅಧಿಪತಿ 12ರಲ್ಲಿರೋದು ಒಂಚೂರು ಲಾಭದಾಯಕ. ಹಾಗೆ ನಿಮ್ಮ ರಾಶಿಯಾಧಿಪ ಮತ್ತು ಕರ್ಮಾಧಿಪ 12ರಲ್ಲಿರೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ಒತ್ತಡ ಅಥವಾ ಖರ್ಚು ಜಾಸ್ತಿ ಕಾಣುತ್ತೆ. ಅದಕ್ಕೆ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ವಿಷ್ಣು ಸಹಸ್ರನಾಮ ಪಡಿಸಿ. ಸ್ಟೇಷನರಿ ಐಟಮ್ಮು ಸ್ಕೂಲ್ ಮಕ್ಕಳು ಕೊಡಿಸೋದ್ರಿಂದ ಖಂಡಿತ ಬುಧ ಪರಿಹಾರ ಆಗುತ್ತೆ. ಓವರಾಲ್ ತಗೊಂಡ್ರೆ ಕನ್ಯಾ ರಾಶಿಯವರಿಗೆ ಮಿಶ್ರ ಫಲ ಒಳ್ಳೆಯದಾಗಲಿ. ತುಲಾರಾಶಿ ನೋಡಿ, ತುಲಾರಾಶಿಯವರಿಗೆ ನಿಮ್ಮ ರಾಶಿಯಾಧಿಪ ಶುಕ್ರ 12ರಲ್ಲಿದೆ. ಸೊ ಖರ್ಚು ಹೆಚ್ಚಿಗೆ ಕಾಣುತ್ತೆ. 8ನೇ ಮನೆ ಅಧಿಪತಿ 12ರಲ್ಲಿದೆ. ಅನಾವಶ್ಯಕವಾಗಿ ಖರ್ಚು, ಓಡಾಟ, ತಿರುಗಾಟ ಕಾಣುತ್ತೆ. ಅದಕ್ಕೆ ಬ್ಯಾಲೆನ್ಸ್ ಮಾಡೋಕ್ಕೆ ಎಚ್ಚರಿಕೆ ವಹಿಸಿ. ಅದೇ ಥರ ತುಲಾರಾಶಿಯವರಿಗೆ 6ರಲ್ಲಿ ಶನೇಶ್ವರ ಪಾಸಿಟಿವ್ ರಿಸಲ್ಟ್ ಕೊಡುತ್ತೆ. ತುಲಾರಾಶಿಯವರಿಗೆ ಶುಕ್ರ 12ರಲ್ಲಿರೋದು ಹೆಚ್ಚಿಗೆ ಹಣಕಾಸು ಖರ್ಚು ಕಾಣ್ತಾ ಇದೆ. ಸೊ ಅದನ್ನ ಬ್ಯಾಲೆನ್ಸ್ ಮಾಡಬೇಕು. ಶುಕ್ರಗೋಸ್ಕರ ದುರ್ಗಾ ಆರಾಧನೆ ಮಾಡಿ, ಖಂಡಿತ ನಿಮ್ಗೆ ಲಾಭ ಬರುತ್ತೆ. ನೋಡಿ, ತುಲಾರಾಶಿಯವರಿಗೆ ಗುರು ಕರ್ಮಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ವಿಶೇಷ ಫಲನ ನಾವು ನಿರೀಕ್ಷೆ ಮಾಡ್ಬೋದು. ಅದು ಲಾಭನೇ ತಂದುಕೊಡುತ್ತೆ. ನೋಡಿ, ತುಲಾರಾಶಿಯವರಿಗೆ ಲಾಭ ಸ್ಥಾನ ಅಂದರೆ 11ನೇ ಮನೆಯಲ್ಲಿ ಸೂರ್ಯ ಬುಧ ಇರೋದ್ರಿಂದ ವಿಶೇಷ ಫಲ ನಿರೀಕ್ಷಿಸ್ಬೋದು. ಮಾತುಕತೆಯಿಂದ ಜಯ, ವಿದ್ಯಾರ್ಥಿಗಳಿಗೆ ಅನುಕೂಲ, ವ್ಯಾಪಾರ ವ್ಯವಹಾರಗಳಲ್ಲಿ ಅನುಕೂಲ, ಎಲ್ಲ ರೀತಿಯೂ ಚೆನ್ನಾಗಿದೆ. ಬುಧ ಕೇತು ಯುತಿ ಆದಾಗ ನರ್ವಸ್ ರಿಲೇಟೆಡ್ ಇಶ್ಯೂಸ್ ಬರ್ಬೋದು ಅಥವಾ ಮಕ್ಕಳ ವಿಚಾರದ ಚಿಂತೆ ಬರ್ಬೋದು. ಹಾಗಾಗಿ ಇದಕ್ಕೆ ಬ್ಯಾಲೆನ್ಸ್ ಮಾಡ್ಕೊಂಡ್ರೆ ತುಲಾರಾಶಿಯವರಿಗೆ ತುಂಬ ಚೆನ್ನಾಗಿದೆ ವಾರ ಅಂತ ಹೇಳ್ಬೋದು. ಒಳ್ಳೆಯದಾಗಲಿ. ವೃಶ್ಚಿಕ ರಾಶಿಯವರಿಗೆ 11ರಲ್ಲಿ ಶುಕ್ರ ಸಂಚಾರ ಮಾಡ್ತಾ ಇರೋದ್ರಿಂದ ಸಪ್ತಮಾಧಿಪತಿ ಆಗಿರೋದ್ರಿಂದ ವ್ಯಾಪಾರ ವ್ಯವಹಾರಗಳಲ್ಲಿ ಏಳಿಗೆ ಹೆಚ್ಚಾಗಿ ನೋಡಬಹುದು.
ಜೊತೆಗೆ ವೃಶ್ಚಿಕ ರಾಶಿಯವರಿಗೆ ಪಂಚಮದ ಶನಿ ಇರೋದ್ರಿಂದ ಮಕ್ಕಳ ವಿಷಯದಲ್ಲಿ ಹಿನ್ನಡೆ ಅನಿಸುತ್ತೆ, ಅಥವಾ ಮಾತು ಕೇಳಲ್ಲ ಅನಿಸುತ್ತೆ. ಅದು ಕೂಡ ಮುಂಬರುವ ದಿನಗಳಲ್ಲಿ ಸರಿ ಹೋಗುತ್ತೆ. ಹೊಟ್ಟೆಯನ್ನು ಎಚ್ಚರಿಕೆಯಾಗಿ ಇಟ್ಕೋಬೇಕಾಗುತ್ತೆ. ಹೊಟ್ಟೆ ಭಾಗ ಅಜೀರ್ಣ ಆಗೋದು, ಕಿಡ್ನಿ ಸ್ಟೋನ್ಗಳಾಗೋದು, ಈ ಥರದ್ದೆಲ್ಲ ಪ್ರಾಬ್ಲಮ್ ಬರೋವಂಥ ಚಾನ್ಸ್ ಇರುತ್ತೆ. ಅದಕ್ಕೆ ವಿಶೇಷವಾಗಿ ಎಚ್ಚರಿಕೆ ವಹಿಸಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ಭಾಗ್ಯದಲ್ಲೇ ಗುರು ಇದ್ದು ನಿಮ್ಮ ರಾಶಿ ಮೇಲೆ ದೃಷ್ಟಿ ಇರೋದು ವಿಶೇಷ ಲಾಭ ಉಂಟು ಮಾಡುತ್ತೆ. ಸೊ ಓವರಾಲ್ ತೊಗೊಂಡ್ರೆ ವೃಶ್ಚಿಕ ರಾಶಿಯವರಿಗೆ ಶುಭ ಫಲ ಹೆಚ್ಚಾಗಿ ಇದೆ ಅಂತಲೇ ಹೇಳ್ಬೋದು. ಒಳ್ಳೆಯದಾಗಲಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.